ಭವಾನಿ ರೇವಣ್ಣ ಮಾಡಿದ ಎಡವಟ್ಟಿನಿಂದಲೇ ಎಚ್ ಡಿ ರೇವಣ್ಣ ಅಂಧರಾಗಿದ್ದಾರ. ಎಚ್ ಡಿ ರೇವಣ್ಣ ಪಾಲಿಗೆ ಪತ್ನಿ ಭವಾನಿ ರೇವಣ್ಣ ಅವರೇ ವಿಲನ್ ಆದ್ರ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದ್ರೆ, ಭವಾನಿ ಮಾಡಿದ ಮಾಸ್ಟರ್ ಪ್ಲಾನ್ ನಿಂದ ಇವತ್ತು ರೇವಣ್ಣ SIT ಅಧಿಕಾರಿಗಳ ಬಳಿ ಲಾಕ್ ಆಗಿದ್ದಾರೆ. ಇದು ಭವಾನಿ ಅವರ ಮಾಸ್ಟರ್ ಪ್ಲಾನ್, ಬಟ್ ಫ್ಲಾಪ್ ಆದ ಸ್ಟೋರಿ. ಮಹಿಳೆಯ ಕಿಡ್ನಾಪ್ ಹಿಂದೆ ಭವಾನಿ ಅವರ ಕೈವಾಡ ಇತ್ತು ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆ ಕಿಡ್ನಾಪ್ ಕೇಸಲ್ಲೇ ಈಗ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಯಾಕಂದ್ರೆ ಮಹಿಳೆಯ ಪುತ್ರ ದೂರನ್ನ ಕೊಟ್ಟಿದ್ರು, ಆದ್ರೆ ಭವಾನಿ ರೇವಣ್ಣ ಈ ದೂರನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಭವಾನಿ ರೇವಣ್ಣ ಅವ್ರು ಕರೆದ್ರು, ಹೀಗಾಗಿ ನಮ್ಮ ತಾಯಿ ಹೋದ್ರು. ಈ ವೇಳೆ ಆ ಮಹಿಳೆಯನ್ನ ಭವಾನಿ ರೇವಣ್ಣ ಅವರ ಕಡೆಯವರು ಅಪಹರಣ ಮಾಡಿದ್ರು ಅನ್ನೋ ಒಂದು ದೂರನ್ನ ಮಹಿಳೆಯ ಪುತ್ರ ಕೊಟ್ಟಿದ್ರು. ಇದೀಗ ಎಚ್ ಡಿ ರೇವಣ್ಣ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲೇ ಅರೆಸ್ಟ್ ಆಗಿದ್ದಾರೆ. ಮಹಿಳೆಯ ಪುತ್ರ ನೀಡಿದ ಕೇಸ್ನಲ್ಲೇ ರೇವಣ್ಣ ಲಾಕ್ ಆಗಿದ್ದಾರೆ. ಇದರ ಹಿಂದೆ ಭವಾನಿ ರೇವಣ್ಣ ಅವರೇ ಮಾಸ್ಟರ್ ಮೈಂಡ್. ಸೊ ರೇವಣ್ಣ ಅವರ ಅರೆಸ್ಟ್ ಆಗೋದಕ್ಕೆ, ರೇವಣ್ಣ ಅವರು ಅಂಧರಾಗೋದಕ್ಕೆ ಪತ್ನಿ ಭವಾನಿ ರೇವಣ್ಣ ಅವರೇ ಕಾರಣ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಇಷ್ಟೇ ಅಲ್ಲದೆ ಭವಾನಿ ರೇವಣ್ಣ ಅವರು ಕೂಡ ಅರೆಸ್ಟ್ ಆಗಬಹುದು. ಇನ್ನೇನು ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗೋ ಟೈಮಲ್ಲೇ ಭವಾನಿ ರೇವಣ್ಣ ಕೂಡ ಅರೆಸ್ಟ್ ಆಗಬಹುದು ಈ ಒಂದು ಕಿಡ್ನಾಪ್ ಕೇಸ್ನಲ್ಲಿ. ಯಾಕಂದ್ರೆ ಕಿಡ್ನಾಪ್ ಮಾಡಿಸಿದ್ದೆ ಭವಾನಿ ಅನ್ನೋ ಒಂದು ಶಂಕೆ ಇದೆ. ಕಿಡ್ನಾಪ್ ನಲ್ಲಿ ಭವಾನಿ ಅವರ ಕೈವಾಡ ಇರಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಒಂದು ವೇಳೆ ಈಗ ಎಚ್ ಡಿ ರೇವಣ್ಣ ಹೇಳ್ತಾ ಇದ್ದಾರೆ, ನನಗೂ ಕಿಡ್ನಾಪ್ಗೂ ಸಂಬಂಧ ಇಲ್ಲ, ನಾನು ಕಿಡ್ನಾಪ್ ಮಾಡಿಸಿಲ್ಲ ಅಂತ SIT ಮುಂದೆ ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ಅಲ್ಲಿಗೆ ಕಿಡ್ನಾಪ್ ಮಾಡಿಸಿದ್ದು ಭವಾನಿ ರೇವಣ್ಣನ ಆಗಿದ್ರೆ ಏನ್ SIT ಅಧಿಕಾರಿಗಳು ಹೋಗಿ ಆ ಮಹಿಳೆಯನ್ನ ರಕ್ಷಣೆ ಮಾಡಿದ್ರು ಹೊಳೆನರಸೀಪುರದಲ್ಲಿ, ಇದರ ಇಂದಿನ ರೂವಾರಿ ಭವಾನಿ ರೇವಣ್ಣ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸೊ ಗಂಡನ ಜೈಲು ಶಿಕ್ಷೆಗೆ ಈಗೇನು SIT ವಶದಲ್ಲಿದ್ದಾರೆ ಎಚ್ ಡಿ ರೇವಣ್ಣ, ಅದಕ್ಕೆ ಪತ್ನಿ ಭವಾನಿ ರೇವಣ್ಣನೇ ಕಾರಣ.